ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಆ ರೇಂಜ್ಗೆ ಏನೇನೋ ಆಗ್ತಿದೆ. ಏನಾಗ್ತಿದೆ ಅಂತಂದ್ರೆ ಇವಾಗ ಶುಭಪುಂಜ ಹಾಗೆ ಅವರ ಗಂಡ ಸುಮಂತ್ ಬಿಲ್ಲವ ಇಬ್ಬರು ಕೂಡ ವಿಚ್ಛೇದನಕ್ಕೆ ಮೊರೆ ಹೋಗಿದ್ದಾರೆ. ಅಂದ್ರೆ ಇಬ್ರು ಕೂಡ ಡಿವೋರ್ಸ್ ತಗೊಳ್ತಿದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ. ಇವರು 2022 ಜನವರಿ 5ನೇ ತಾರೀಕು ಮದುವೆ ಆಗಿದ್ರು. ಅಲ್ಲಿ 4 ವರ್ಷ ಆಗ್ತಾ ಬಂತು. ಇವಾಗ ಡಿವೋರ್ಸ್ ತಗೊಳ್ತಿದ್ದಾರೆ. ಇಬ್ರು ನಡುವೆ ಹೊಂದಾಣಿಕೆ ಇಲ್ಲ. ಇಬ್ರು ಕೂತಿ ಇಬ್ರು ಮಾತಾಡಿ ಇಬ್ರು ಕೂಡ ಆಯ್ತು ಡಿವೋರ್ಸ್ ತಗೊಳ್ಳೋಣ ಅಂತ ಇಬ್ರು ಒಪ್ಪಿಗೆಯಿಂದಾನೆ ಈಗ ಡಿವೋರ್ಸ್ ಆಗ್ತಾ ಇರೋದು ಕೂಡ. ಬಟ್ ಏನಕ್ಕೆ 4 ವರ್ಷ ಜೊತೆಗೆ ಇದ್ದು ಈಗ ತುಂಬಾ ಜನ ಹೇಳ್ತಿದ್ದಾರೆ ಮಕ್ಕಳಾಗಿಲ್ಲ 4 ವರ್ಷ ಅನ್ನೋದಕ್ಕೋಸ್ಕರ ಏನೋ ಸ್ವಲ್ಪ ಜಗಳಗಳಾಗಿ ಇದಕ್ಕೋಸ್ಕರನೇ ಜಗಳಗಳಾಗ್ತಿತ್ತು, ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಡಿವೋರ್ಸ್ ತಗೊಳ್ತಿದ್ದಾರೆ ಅಂತ. ಗೈಸ್, ಹೆಣ್ಮಕ್ಳು ಯಾವ ಬಾಡಿ ಏನಾಗುತ್ತೆ ಅದೆಲ್ಲ ಗೊತ್ತಿಲ್ಲ. ಮಕ್ಳು ಆಗ್ಲೇಬೇಕು ಅದೇನು ಮಿಷಿನ್ ಅಲ್ಲ. ಅವ್ರ ಬಾಡಿಲಿ ಏನೇನೋ ಪ್ರಾಬ್ಲಮ್ಗಳು ಇರುತ್ತೆ ಹೆಣ್ಮಕ್ಳು ಅಂದಮೇಲೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಗಂಡು ಮಕ್ಳು ಕೂಡ ತುಂಬಾ 10 ವರ್ಷಕ್ಕೆ ಮಕ್ಳಾಗೋದಿದೆ, 15 ವರ್ಷಕ್ಕೆ ಮಕ್ಳಾಗೋರು ಇದ್ದಾರೆ. ಈಗ ತುಂಬಾ ಟೆಕ್ನಾಲಜೀಸ್ ಎಲ್ಲ ಬಂದಿದೆ, ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಮಕ್ಳನ್ನ. ಇವರೆಲ್ಲ IVF ಮೂಲಕ ಎಲ್ಲ ಮಾಡ್ಕೊಂಡಿದಾರಲ್ಲ, ತುಂಬಾ ಇದೆ. ಬಟ್ ಯಾಕೆ ಮಕ್ಳು ಇದಕ್ಕೋಸ್ಕರನೇ ಆಗಿದ್ಯಾ ಅಥವಾ ಬೇರೆ ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲದೆ ಆಗಿದ್ಯಾ ಅದು ಕೂಡ ಗೊತ್ತಿಲ್ಲ. ಮೋಸ್ಟ್ಲಿ ಹೊಂದಾಣಿಕೆ ಇಲ್ದಿರೋ ಕಾರಣಕ್ಕೇನೆ ಅವರ ಮೊದಲೇ ಶುಭಪುಂಜರವರು ಅವರೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾವೇನೇ ಜಗಳಾಡಿದ್ರು ನಾನೇ ಮೊದಲು ಸಾರಿ ಕೇಳ್ತೀನಿ, ನನ್ನ ಸಾರಿನೇ ಕೇಳಲ್ಲ. ಅದೇ ರೀತಿ ಅವ್ನಿಗೊಂಥರ ಫೀಲಿಂಗ್ಸೇ ಇಲ್ಲ. ನಾನು ಯಾವಾಗಲೂ ಎಂಜಾಯ್ ಮಾಡ್ತಿರ್ತೀನಿ, ಅವನ ಹತ್ರ ಇಲ್ವೇ ಇಲ್ಲ. ಸಪ್ಪುಗೆ ಯಾವಾಗಲೂ ಒಂಥರ ಕೂತಿರ್ತಾನೆ. ಯಾವಾಗ ನೋಡಿದ್ರು ಕಾಲ್ ಮಾಡಿದ್ರು ಬಿಸಿ ಅಂತಿರ್ತಾನೆ. ನಾನೇ ಯಾವಾಗಲೂ ಕಾಲ್ ಮಾಡಬೇಕು, ಈ ಥರ ಹೇಳ್ತಾ ಇದ್ರು ಇಷ್ಟು ದಿನ ಇಂಟರ್ವ್ಯೂಸ್ನಲ್ಲೆಲ್ಲ. ಬಟ್ ಇವಾಗ ತುಂಬ ಜನ ಕಮೆಂಟ್ ಬಾಕ್ಸ್ ಎಲ್ಲ ಕಮೆಂಟ್ ಮಾಡಿದರೆ ನಂಗೆ ಗೊತ್ತಿತ್ತು ಇದು 100% ಶುಭಪುಂಜ ಮದುವೆ ಆದಾಗೆ ಗೊತ್ತಾಗ್ಬಿಟ್ಟಿದ್ದು ನನಗೆ, ಇವಳು ಪಕ್ಕ ಡಿವೋರ್ಸ್ ತಗೋತಾರೆ ಹಾಗೆ ಹೇಗೆ ಅಂತ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಶುಭಪುಂಜ ತುಂಬ ಲೈವ್ಲಿ ನಾವು ಬಿಗ್ ಬಾಸಲ್ಲಿ ನೋಡಿದ್ದೀವಿ. ಅವರು ಇಂಟರ್ವ್ಯೂನಲ್ಲಿ ಯಾರ ಜೊತೆ ಮಾತಾಡಬೇಕು ಅಂದರೂ ಅಷ್ಟೇ ಅವ್ರು ತುಂಬ ಲೈವ್ಲಿ ಆಗಿರ್ತಾರೆ. ಬಟ್ ಏನಾಗುತ್ತೆ ನಿಜ ಹೇಳೋಕ್ಕಾಗಲ್ಲ. ಯಾರ ಲೈಫಲ್ಲಿ ಸಂಸಾರ ಅಂದಮೇಲೆ ಜಗಳಗಳು ಆಗೇ ಆಗುತ್ತೆ. ಪ್ರತಿಯೊಬ್ಬ ಮನೇಲೂ ಕೂಡ 3-4 ಜಗಳ ಕಾಮನ್ ಆಗೇ ಆಗುತ್ತೆ. ಸಂಸಾರ ಅಂದ್ರೇನೆ ಒಂದು ರೀತಿ ಜಗಳ ಇದ್ರೇನೆ ಅದು ಸಂಸಾರ. ಇಲ್ಲ ನಾವು ಕೂಡಿ ಬಾಳ್ತೀವಿ ಚೆನ್ನಾಗಿರ್ತೀವಿ ಅಂದ್ರೆ ಅದು ಆಗೋದೇ ಇಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಗಳು ಬಂದಿರೋದು ಕಾಮನ್. ಈಗ ಚಿಕ್ಕ ಪುಟ್ಟ ಜಗಳ ಬಂದರೂ ಕೂಡ ನಾನು ಡಿವೋರ್ಸ್ ತಗೋಬಿಡ್ತೀನಿ, ನಂಗೆ ನಿನ್ನ ಜೊತೆ ಬಾಳೋಕ್ಕಾಗೋದಿಲ್ಲ ಅನ್ನೋ ಥರ ಇದಾಗ್ಬಿಡುತ್ತೆ. ಅದೇ ರೀತಿ ಈಗೇನು ಅತ್ತೆ ಮಾವು ನೋಡ್ಕೊಳ್ಳೋ ಆಗಿಲ್ಲ. ಈಗ ಜಾಸ್ತಿ ಜನ ಯಾರು ಅತ್ತೆ ಮಾವು ಜೊತೆ ಇರೋದಿಲ್ಲ. ಆದರೂ ಗಂಡ ಹೆಂಡ್ತಿರ ನಡುವೆ ಒಂದು ಏನಂತಾರೆ ಬಾಂಡ್ ಅನ್ನೋದೇ ಇರೋದಿಲ್ಲ. ಚಿಕ್ಕ ವಿಷಯಕ್ಕೂ, ಕೆಲಸ ಮಾಡೋ ವಿಷಯಕ್ಕೂ ಜಗಳ ಮಾಡ್ಕೊಳ್ತಾರೆ. ಏನಾರು ಒಂದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ತಿರ್ತಾರೆ. ಸೊ ಹಾಗಾಗಿ ಏನೋ ಡಿವೋರ್ಸ್ಗೆ ಇಬ್ಬರು ಮೊರೆ ಹೋಗಿದಾರಂತೆ. ಇವತ್ತು ಫ್ಯಾಮಿಲಿ ಕೋರ್ಟ್ ಕೂಡ ಅಟೆಂಡ್ ಆಗ್ತಿರುತ್ತೆ. ಶುಭಪುಂಜ ಮತ್ತು ಅವರು ಕೂಡ ಡಿವೋರ್ಸ್ಗೆ ಇವರೇ ಅಂತೆ ಅಪ್ಲೈ ಮಾಡಿರೋದು, ಇವರು ಶುಭಪುಂಜರವರು. ಸೊ ಒಟ್ಟಿನಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಡಿವೋರ್ಸ್ ಆಗ್ತಾ ಇದೆ. ತುಂಬ ಬೇಜಾರಿನ ವಿಷಯ. ಅಷ್ಟು ಚೆನ್ನಾಗಿದ್ದು ಏನಕ್ಕೆ ಬೇಕಿತ್ತು ಅನ್ಸುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಈಗೆಲ್ಲ ಗಂಡ ಹೆಂಡ್ತಿರ ನಡುವೆ ಆಗ್ತಿರೋದನ್ನೆಲ್ಲ ನೋಡ್ತಿದ್ದೀರಾ. ಅದಾಗೋ ಬದಲು ಸಪ್ರೇಟ್ ಆ್ಯಕ್ಚುಲಿ ಒಟ್ಟಿಗೆ ಇರೋಕ್ಕಾಗ್ತಿಲ್ವಾ, ಸಪ್ರೇಟ್ ಆಗೋದು ಬೆಸ್ಟ್. ಈಗ ನೋಡ್ತಿರ್ಬೋದು ನೀವು, ಯಪ್ಪ ಎಷ್ಟೆಷ್ಟೆಲ್ಲ ಗಂಡ ಹೆಂಡ್ತಿರ ನಡುವೆ ಏನೇನು ನಡೀತಿದೆ. ಗಂಡ ಹೆಂಡ್ತಿ ಸಾಯಿಸೋದು ಈ ಥರ ತುಂಬ ನಡೀತಿದೆ. ಸೊ ಹಾಗಾಗಿ ಅದ್ರ ಬೆಟರ್. ಈಗ ಆಗ್ತಿಲ್ವಾ, ಸಂಸಾರ ಮಾಡೋಕೆ ಆಗ್ತಾ ಇಲ್ವಾ, ಆಯಿತು ನೀನು ಸಪ್ರೇಟ್ ನಾನು ಸಪ್ರೇಟ್, ಅದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ನಿಮಗೆ ಇದ್ರ ಬಗ್ಗೆ, ಅವರು ಡಿವೋರ್ಸ್ ತಗೊಳ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.